ಪ್ರೊ ಕಬಡ್ಡಿಯಲ್ಲಿ ಬೆಂಗಳೂರಿನ ಗೂಳಿಗಳ ಸದ್ದು ಜೋರಾಗಿದೆ. ಕೋಚ್ ಬಿಸಿ ರಮೇಶ್ ನೇತೃತ್ವದ ಯುವ ಆಟಗಾರರ ಬೆಂಗಳೂರು ಬುಲ್ಸ್ ಸತತ 4ನೇ ಪಂದ್ಯವನ್ನ ಗೆದ್ದು ಬೀಗಿದ್ದು, ಅದರಲ್ಲಿ ವೀರ ಕನ್ನಡಿಗ ಗಣೇಶ್ ಆಟಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ. ಮೊದಲಾವಧಿಯ ಆಟದಲ್ಲಿ ಉಭಯ ತಂಡಗಳು ಜಿದ್ದಾಜಿದ್ದಿನ ಆಟವನ್ನ ಪ್ರದರ್ಶಿಸಿದ್ವು. ಈ ವೇಳೆ ಬುಲ್ಸ್ ಆರಂಭದಲ್ಲಿ ಅಂಕ ಗಳಿಕೆಯಲ್ಲಿ ಮುನ್ನಡೆ ಸಾಧಿಸಿದೆ. ಆದರೆ ಎರಡನೇ ಅವಧಿಯಲ್ಲಿ ಉಭಯ ತಂಡಗಳು ಸಮಬಲದಿಂದ ಅಬ್ಬರಿಸಿದ್ದು, ಕ್ಲೈಮ್ಯಾಕ್ಸ್ ಹಂತದಲ್ಲಿ ಟೈಟಾನ್ಸ್ ವಿರುದ್ಧ ವೀರ ಕನ್ನಡಿಗ ಗಣೇಶ್ ಮ್ಯಾಜಿಕ್ ರೆಡ್ ಮೂಲಕ ತಂಡದ ಗೆಲುವಿಗೆ ಸಾಕ್ಷಿಯಾದರು. ಕೊನೆಯ ಕ್ಷಣದಲ್ಲಿ ಅಮೋಘ ಪ್ರದರ್ಶನ ನೀಡಿದ ಕನ್ನಡಿಗ ಗಣೇಶ್ ಹನುಮಂತಗೋಲ್ ಅವರ ಭರ್ಜರಿ ರೈಡ್ನ ಪರಿಣಾಮ 12ನೇ ಆವೃತ್ತಿಯ ಪ್ರೊ ಕಬಡ್ಡಿ ಲೀಗ್ನ 34ನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತೆಲುಗು ಟೈಟಾನ್ಸ್ ತಂಡವನ್ನ ಮಣಿಸಿದೆ. ಇನ್ನು ಕೊನೆಯ ಕ್ಷಣದವರೆಗೂ ರೋಚಕತೆ ಹುಟ್ಟಿಸಿದ್ದ ಪಂದ್ಯದಲ್ಲಿ ಬುಲ್ಸ್ ಭರ್ಜರಿ ಪ್ರದರ್ಶನ ನೀಡಿ ಜಯ ಸಾಧಿಸಿದ್ರು. ಈ ಮೂಲಕ ಬೆಂಗಳೂರು ಬುಲ್ಸ್ ಆಡಿದ 7 ಪಂದ್ಯಗಳಲ್ಲಿ 4 ಜಯ 3 ಸೋಲು ಕಂಡಿದ್ದು 8 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 4ನೇ ಭರ್ಜರಿ ಜಯ ದಾಖಲಿಸಿದೆ. ಇನ್ನು ಕೋಚ್ ಬಿಸಿ ರಮೇಶ್ ಮಾಸ್ಟರ್ ಪ್ಲಾನ್ನಿಂದ ಯುವ ಆಟಗಾರರನ್ನೇ ಹೊಂದಿರುವ ಬುಲ್ಸ್ ತಂಡ ಪ್ರೊ ಕಬಡ್ಡಿಯಲ್ಲಿ ಹೊಸ ದಾಖಲೆಯನ್ನ ಬರೆಯಲು ಸಿದ್ಧವಾಗಿದ್ದು, ಅದರಲ್ಲಿ ಕನ್ನಡಿಗರಾದ ಗಣೇಶ್ ಹನುಮಂತಗೋಲ್, ಸತ್ಯಪ್ಪ ಮಟ್ಟಿ ಹಾಗೂ ಗಗನ್ ಗೌಡ ತಂಡದ ಸ್ಟಾರ್ ಆಟಗಾರರಾಗಿ ಸತತ ಗೆಲುವಿಗೆ ಸಾಕ್ಷಿಯಾಗಿದ್ದಾರೆ.